ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ. ನಾನಿವತ್ತು ಒಂದು ಈ HSRP ನಂಬರ್ ಪ್ಲೇಟ್ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ಆಯ್ತಾ. ಯಾಕಂತ ಹೇಳಿದ್ರೆ ಈ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋದಲ್ಲಿ HSRP ನಂಬರ್ ಪ್ಲೇಟ್ ಏನು, ಅದನ್ನು ಹೇಗೆ ಅಪ್ಲೈ ಮಾಡೋದು, ಈ ವಿಚಾರವನ್ನೆಲ್ಲ ಆ ಒಂದು ವಿಡಿಯೋಲಿ ನಾನು ಫುಲ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಬಟ್ ಇವತ್ತು ನಾನೊಂದು ಯಾಕೆ ಈ ವಿಡಿಯೋನ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ, ಈಗ HSRP ನಂಬರ್ ಪ್ಲೇಟಿಗೆ ಫಸ್ಟ್ ನವೆಂಬರ್ 14ಕ್ಕೆ ಕೊನೆಯ ದಿನಾಂಕ ಅಂತ ಹೇಳ್ತಾ ಇದ್ರು. ಇವಾಗ ಅದನ್ನ ನೆಕ್ಸ್ಟ್ ಒಂದು ಸ್ಟೆಪ್ ಮುಂದುವರೆದು ಫೆಬ್ರವರಿ 14ಕ್ಕೆ ಅಂತ ಹೇಳ್ತಾ ಇದ್ರು. ಈಗ ಫೆಬ್ರವರಿ 14ಕ್ಕೆ ಗಡುವು ಕೊಟ್ಟಿದ್ದಾರೆ. ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಈಗಾಗಲೇ ಗಡುವು ಕೊಟ್ಟಿದೆ. ಆದ್ರೆ ಕೆಲವರು ಹೇಳ್ತಾ ಇದ್ದಾರೆ ಇಲ್ಲ, ಅದು ಪೋಸ್ಟ್ಪೋನ್ ಆಗಿದೆ ಅಂತ ಹೇಳಿ. ಇನ್ನೂ ಆಗ್ಲಿಲ್ಲ, ಬಟ್ ಹಾಗೆ ಆಗುತ್ತೆ. ಯಾಕಂತ ಹೇಳಿದ್ರೆ ಈಗ ಈ ಹಿಂದೆ ಒಂದು ತಿಂಗಳ ಹಿಂದೆ ಕೂಡ ಅಪ್ಲೈ ಮಾಡಿದವರಿಗೆ ಇನ್ನೂ ಕೂಡ ನಂಬರ್ ಪ್ಲೇಟ್ ಸಿಕ್ಕಿಲ್ಲ. ಯಾಕಂದ್ರೆ ಈ ಏನು ಸರ್ವರ್ ಇದೆ, ಸರ್ವರ್ ಫುಲ್ ಬಿಸಿ ಇದೆ, ಸರ್ವರ್ ಡೌನ್ ಆಗ್ತಾ ಇದೆ. ಆದ ಕಾರಣ ಆಟೋಮೆಟಿಕ್ ಆಗಿ ಅದನ್ನು ಮಾಡೇ ಮಾಡ್ತಾರೆ, ಮುಂದುವರಿಸಲೇಬೇಕಾಗ್ತದೆ. ನಾವು ಈಗ ಏನು ಸರ್ಕಾರದ ಆದೇಶ ಇದೆ, ಆ ಆದೇಶವನ್ನು ಈಗ ಫೆಬ್ರವರಿ 14ಕ್ಕೆ ಅಂತ ಇರುವಂತದ್ದು. ಮತ್ತೆ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ನಾವು ನಂಬರ್ ಪ್ಲೇಟ್ ಮಾಡುವಂತ ಸಂದರ್ಭದಲ್ಲಿ ನಮ್ಗೆ ನನ್ನ ಗಾಡಿಗೆ ನಾನು ಮಾಡ್ಬೇಕಂದ್ರೆ ನನಗೆ ತುಂಬಾ ಸುಲಭದಲ್ಲಿ ಆಗಿತ್ತು. ನಾನು ಅಪ್ಲೈ ಮಾಡಿ 2 ದಿನಕ್ಕೆ ನನಗೆ ನಂಬರ್ ಪ್ಲೇಟ್ ರೆಡಿ ಆಗಿತ್ತು. ಬಟ್ ಈಗ ನಾವು ಒಂದು ತಿಂಗಳಾಗಿಯೂ ನಂಬರ್ ಪ್ಲೇಟ್ ಬರದಂತ ಕೆಲವನ್ನು ನಾವು ನೋಡ್ತಾ ಇದ್ದೇವೆ. ಕೆಲವೊಂದು ವೆಹಿಕಲ್ ಇದ್ದು ಇನ್ನೂ ನಂಬರ್ ಪ್ಲೇಟ್ ಬರಲೇ ಇಲ್ಲ. ಈ ಒಂದು HSRP ನಂಬರ್ ಪ್ಲೇಟ್ ನಮ್ಗೆ ಮನೆಯಲ್ಲಿ ಕೂತು ಮೊಬೈಲಲ್ಲೇ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳೋದನ್ನ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ HSRP ನಂಬರ್ ಪ್ಲೇಟ್ಗೆ ಬೇಕಾಗಿ ನಾವು ಸರ್ವರ್ ಇಲ್ಲಿ ಸೈಬರ್ ಸೆಂಟರ್ಗೆ ಹೋಗೋದು, ಇಲ್ಲಾಂದ್ರೆ ಏಜೆಂಟ್ ಹತ್ರ ಹೋಗೋದು, ಎಲ್ಲೆಲ್ಲಿ ಹೋಗಿ ಶೋರೂಮ್ಗೆ ಹೋಗೋದು, ಆ ಒಂದು ಹೋಗಿ ಬರುವಂತಹ ಟೈಮೇ ನಮ್ಗೆ ತುಂಬಾನೇ ಈಗ ಕಷ್ಟ ಆಗ್ತದೆ. ಯಾಕಂತ ಹೇಳಿದ್ರೆ ಒಂದ್ಸಲ ಹೋದಾಗ ಸರ್ವರ್ ಡೌನ್ ಅಂತ ಹೇಳುವಂತ ವಿಚಾರದಲ್ಲಿ ನಮ್ಗೆ ಅದನ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ವೆಯ್ಟ್ ಮಾಡಿ 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 ಸುಸ್ತಾಗಿರ್ತೇವೆ. ನೆಕ್ಸ್ಟ್ ಇನ್ನೊಂದು ದಿನ ನಾವು ನಮ್ಮ ಟೈಮಲ್ಲಿ ಹೋಗ್ತೇವೆ, ಆ ಟೈಮಲ್ಲಿ ಅಲ್ಲಿ ತುಂಬಾನೇ ಬಿಸಿ ಇರುತ್ತೆ. ಇಂಥ ಸಂದರ್ಭದಲ್ಲಿ ನಾವು ನಮ್ಮ ಮನೆಯಲ್ಲಿ ಕೂತು ನಮ್ಗೇನೆ ಮೊಬೈಲ್ ಅಲ್ಲೇ ಅಪ್ಲೈ ಮಾಡ್ಲಿಕ್ಕೆ ಇರುವಂತಹ ಒಂದು ಆಪ್ಷನ್ ಅನ್ನು ಬಿಟ್ಟು ನಾವು ಯಾಕೆ ಅಲ್ಲಿ ಹೋಗಿ ವೇಟ್ ಮಾಡ್ಬೇಕು ಅಲ್ವಾ? ವಿಚಾರ ಹಾಗೆಲ್ಲ ಬರೋದು. ನಮ್ಗೆ ಮನೆಯಲ್ಲೇ ಕುಳಿತು ಈಸಿಯಾಗಿ, ತುಂಬಾ ಏನು ಕಷ್ಟ ಏನಿಲ್ಲ ಆಯ್ತಾ. ಫೋನ್ ಪೇ ನಲ್ಲಿ ದುಡ್ಡು ಇಟ್ಕೊಂಡ್ರೆ ಸಾಕು. ಫೋನ್ ಪೇ, ಗೂಗಲ್ ಪೇ ಯಾವುದು ಆಗುತ್ತೆ. ಜಸ್ಟ್ UPI ಪೇಮೆಂಟ್ಗೋಸ್ಕರ ಒಂದು ದುಡ್ಡು ಅಕೌಂಟ್ ಅಲ್ಲಿ ದುಡ್ಡಿದ್ರೆ ಸಾಕು. ನಮ್ಗೇನೆ ಮನೆಯಲ್ಲಿ ಕೂತ್ಕೊಂಡು ನಾವು ಅಪ್ಲೈ ಮಾಡಿದ್ರೆ ಅದು ಕೂಡ ಮನೆಗೆ ಬರುವಂತ ಈಗ ಅದು ಕೂಡ ಆಪ್ಷನ್ ಕೊಟ್ಟಿದ್ದಾರೆ. ಅದು ಎಲ್ಲ ಜಾಗದಲ್ಲಿ ನಮ್ಗೆ ಈಗ ಲೊಕೇಶನ್ ಇದೆ, ಕೆಲವೊಂದು ಲಿಮಿಟೆಡ್ ಲೊಕೇಶನ್ಗಳಲ್ಲಿ ಮನೆಗೆ ತಲುಪುತ್ತೆ. ಆದ್ರೆ ನಮ್ಮ ಈ ಕರಾವಳಿ ಭಾಗದಲ್ಲಿ ನಮ್ಗೆ ತುಂಬಾ ಕಷ್ಟ ಇದೆ ಆಯ್ತಾ, ಮನೆಗೆ ನಂಬರ್ ಪ್ಲೇಟ್ ತಲುಪಲಿಕ್ಕೆ. ಅದನ್ನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ, ಬನ್ನಿ. ಮೊದಲು ನಾವು ಮಾಡಬೇಕಾಗಿರುವಂತದ್ದು ಅಂತ ಹೇಳಿದ್ರೆ, ಗೂಗಲ್ ಅನ್ನು ಓಪನ್ ಮಾಡಿ, ಆನಂತರ SIAM ಅಂತ ಹೇಳಿ ಸರ್ಚ್ ಮಾಡಿ. ಸೊಸೈಟಿ ಆಫ್ ಇಂಡಿಯನ್ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರರ್ ಅಂತ ಹೇಳಿ ಬರ್ತದೆ. ಅದನ್ನು ಓಪನ್ ಮಾಡಿದಾಗ ನಿಮಗೆ ಈ ರೀತಿ ಒಂದು ಕಾಲಮ್ ಬರುತ್ತೆ ಆಯ್ತಾ. ಈ ಕಾಲಮ್ ಅಲ್ಲಿ ನೀವು ಡೀಟೇಲ್ ಆಗಿ ಕೊಡಬೇಕು. HSRP ರಿಜಿಸ್ಟ್ರೇಷನ್ ಅಂತ ಹೇಳುವಂಥದ್ದು ಫುಲ್ ನೇಮ್ ಕೊಡಬೇಕು, ಇಮೇಲ್ ID, ಆಮೇಲೆ ಕಾಂಟ್ಯಾಕ್ಟ್ ನಂಬರ್, ವೆಹಿಕಲ್ ನಂಬರ್ ಎಲ್ಲ ಕೊಡಬೇಕಾಗುತ್ತೆ ಇದರಲ್ಲಿ. ಈ ಅಂದ್ರೆ ನೀವು ಮೇನ್ ಆಗಿ ಅಬ್ಸರ್ವ್ ಮಾಡಬೇಕಾಗಿರುವಂಥದ್ದು, ಈ ತರದೇ ಸೇಮ್ ಇದರಲ್ಲಿ ನಕಲಿ ವೆಬ್ಸೈಟ್ ಕೂಡ ಬಂದಿದೆ ಆಯ್ತಾ. ಈ ನಕಲಿ ವೆಬ್ಸೈಟ್ ಅಲ್ಲಿ ನೀವು ಸುಮ್ಮನೆ ಹೀಗೆ ಫಿಲ್ಅಪ್ ಮಾಡ್ಕೊಂಡು ಹೋದ್ರೆ ಸೇಮ್ ಸ್ಟೆಪ್ ಅಲ್ಲಿ ಬರುತ್ತೆ. ಇದರಲ್ಲಿ ಹೇಗಿರುತ್ತೆ ಅದೇ ಸೇಮ್ ಟೈಪ್ ಅಲ್ಲಿ ಇರುತ್ತೆ. ಬಟ್ ನಮ್ಗೆ ಅದು ಗೊತ್ತಾಗೋದೇ ಇಲ್ಲ, ನಕಲಿ ವೆಬ್ಸೈಟ್ ಅಂತ ಹೇಳುವಂಥದ್ದು. ಇದರಲ್ಲಿ ನೋಡಿ, ಈ ರೀತಿ ಎಲ್ಲ ಫಿಲ್ ಮಾಡ್ಕೊಂಡು ಹೋಗಿ, ವೆಹಿಕಲ್ ನಂಬರ್ ಆಯಿತು, ಆನಂತರ ಯಾವ ಜಿಲ್ಲೆ ಎಲ್ಲ ಆದಮೇಲೆ ಎಗ್ರಿ ಕೊಟ್ಟು ಸಬ್ಮಿಟ್ ಕೊಡಬೇಕು. ನಿಮಗೆ ಅದರಲ್ಲೂ ಕೂಡ ಇದೇ ಸೇಮ್ ಟೈಪಲ್ಲಿ ಬರುತ್ತೆ. ನಕಲಿ ವೆಬ್ಸೈಟ್ ಏನಿದೆ ಅದರಲ್ಲೂ ಕೂಡ ಇದೇ ರೀತಿ ಇರುತ್ತೆ. ನೀವು ಯಾವುದು ಟೈಪ್ ಮಾಡಬೇಕಾಗಿ ಬರೋದಿಲ್ಲ, ಎಲ್ಲ ಅದರಲ್ಲಿ ಆಪ್ಷನ್ಸ್ ಬರುತ್ತೆ, ಯಾವ ಜಿಲ್ಲೆ ಯಾವ ರಾಜ್ಯ ಅಂತ ಹೇಳುವಂಥದ್ದು. ಆನಂತರ ಇಲ್ಲಿ ಈ ಆಪ್ಷನ್ ಅಲ್ಲಿ ನಿಮಗೆ ಇದು ಕಾಣುತ್ತೆ ನೋಡಿ, 2 ವೀಲರ 3 ವೀಲರ ಯಾವುದು ಬೇಕು ಅಂತ ಹೇಳಿ, ಇಲ್ಲಾಂದ್ರೆ 4 ವೀಲರ್ ಅಂತ ಹೇಳುವಂಥದ್ದು. ನಾನು ಇವಾಗ ಇಲ್ಲಿ 2 ವೀಲರ್ ಸೆಲೆಕ್ಟ್ ಮಾಡಿರುವಂಥದ್ದು. 2 ವೀಲರ್ ಅಲ್ಲಿ ನಾವು ಇದನ್ನ ಯಾವ ಬ್ರ್ಯಾಂಡ್ ಅಂತ ಹೇಳುವಂಥದ್ದನ್ನು ಸೆಲೆಕ್ಟ್ ಮಾಡಬೇಕು ಮೊದಲು. ಇವಾಗ ನಾನು ಇಲ್ಲಿ ತಗೊಂಡಿರುವಂಥದ್ದು ಯಮಹಾ ಬ್ರ್ಯಾಂಡ್ ಅನ್ನು ನಾವು ಸೆಲೆಕ್ಟ್ ಮಾಡಿದಾಗ ನೆಕ್ಸ್ಟ್ ಸ್ಟೆಪ್ಗೆ FT ಅಂತ ಹೇಳುವಂಥ ಬೇರೆ ಒಂದು ವೆಬ್ಸೈಟ್ಗೆ ಹೋಗುತ್ತೆ ಅದು. ಆನಂತರ ಅಲ್ಲಿ ಆರ್ಡರ್ HSRP ಅಂತ ಬಂದ್ಮೇಲೆ ಹೀಗೆ ಡೀಟೇಲ್ ಆಗಿ ಹಾಕ್ತಾ ಹೋಗ್ಬೇಕು. ಇದನ್ನ ನಾವು ಇದರಲ್ಲಿ ಇವಾಗ ನೋಡಿ, ನಾನು ಇಲ್ಲಿ ಟೈಪ್ ಮಾಡಿರುವಂಥದ್ದು ಕರ್ನಾಟಕ ಅಂತ ಹೇಳಿ ಇದು ಕೊಟ್ಟೆ. ಆನಂತರ ಫಿಟ್ಮೆಂಟ್ ಲೊಕೇಶನ್ ಅಂತ ಬರ್ಬೇಕಾದ್ರೆ ನಾವು ಯಾವ ಲೊಕೇಶನ್ ಅಲ್ಲಿ ಕೊಡಬೇಕು ಅಂತ ಹೇಳುವಂಥದ್ದು. ಈಗ ಅದರಲ್ಲಿ ನೋಡಿ, ಡೀಲರ್ ಇದು HSRP ಆರ್ಡರ್ ಟೈಪ್, ಅದರಲ್ಲಿ ಓಲ್ಡ್ ವೆಹಿಕಲ್ HSRP ಕಿಟ್, ಇಲ್ಲಾಂದ್ರೆ ಡ್ಯಾಮೇಜ್ ಆದ್ರೆ ಡ್ಯಾಮೇಜ್ ಇದು ಕೂಡ ಬರುತ್ತೆ. ನಾನು ಇವಾಗ ಇಲ್ಲಿ ಓಲ್ಡ್ ವೆಹಿಕಲ್ ಇದನ್ನೇ ಕೊಟ್ಟಿದ್ದೇನೆ ಆಯ್ತಾ. ಓಲ್ಡ್ ವೆಹಿಕಲ್ ಕೊಟ್ಟು ಆನಂತರ ಡೀಟೇಲ್ ಎಲ್ಲ ಕೊಟ್ಟೆ. ಇನ್ನು ವೆಹಿಕಲ್ ಇದು ಚಾಸಿಸ್ ನಂಬರ್ ಹಾಕಬೇಕು, ಚಾಸಿಸ್ ನಂಬರ್ ಆನಂತರ ಇಂಜಿನ್ ನಂಬರ್ ಕೂಡ ಹಾಕಬೇಕು. ಅಂದ್ರೆ ಈ FT ಅಂತ ಹೇಳುವಂಥ ವೆಬ್ಸೈಟ್ ಅಲ್ಲಿ ನಿಮ್ಗೆ ಅದು ನಾವು ಏನು ಅದರಲ್ಲಿ ಟೈಪ್ ಮಾಡ್ತೇವೆ, ಈಗ RTO ದಲ್ಲಿ ಏನು ಎಂಟ್ರಿ ಆಗಿರುತ್ತೆ, ಆ ಎಂಟ್ರಿ ಆಗಿರುವಂಥದ್ದು ಕರೆಕ್ಟ್ ಆಗಿ ಇದೆ ಅಂತ ಹೇಳಿ ಮ್ಯಾಚ್ ಆಗಿ ಅದರಲ್ಲೇ ಬರುತ್ತೆ. ಇವಾಗ ಕೆಳಗಡೆ ಇದನ್ನು ವೆರಿಫೈ ಅಂಡ್ ಸಬ್ಮಿಟ್ ಅಂತ ಹೇಳಿ ಕೊಟ್ಟುವಾಗ ಇದೆಲ್ಲ ಫಿಲ್ ಮಾಡಿ ನಿಮ್ಗೆ ಕೆಳಗಡೆ ಅದರದೇ ಒಂದು ಡೀಟೇಲ್ ಆಗಿ ಬರುತ್ತೆ. ಇವಾಗ ಅದು ಏನು ಪರಿವಾಹನ್ ಚಾನಲ್ ಇದರ ಬಂದಿದೆ ನೋಡಿ, ಇಲ್ಲಿ ವೆಹಿಕಲ್ ಡೀಟೇಲ್ಸ್ ಸಕ್ಸಸ್ಫುಲಿ ಮ್ಯಾಚ್ಡ್ ವಿತ್ ವಾಹನ್ ಅಂತ ಹೇಳುವಂಥದ್ದು. ಈ ವಾಹನ್ ಆಪ್ ಅಲ್ಲಿ ಅದು ಇದಾಗಿದೆ ಅಂತ ಹೇಳುವಂಥದ್ದು.
ನೆಕ್ಸ್ಟ್ ಇದೇ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋದ್ರೆ ನಮಗೆ ಅಲ್ಲಿ ಕೊನೆಗೆ ಬರುವಂಥದ್ದು ಏನಂತ ಹೇಳಿದ್ರೆ, ನಾನು ಇವಾಗ ಏನಂದ್ರೆ ಈ ಒಂದು ಇದನ್ನು ನಂಬರ್ ಪ್ಲೇಟ್ ಆಗಿದೆ, ನೆಕ್ಸ್ಟ್ ಪೇಜ್ ನನಗೆ ಎರರ್ ಬಂತು, ಆದ ಕಾರಣ ನನಗೆ ಇದನ್ನು ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ. ನಾನು ಇದನ್ನೇ ಸೇಮ್ ಸ್ಟೆಪ್ಪನ್ನು ಎರಡನೇ ಸಲ ನಮಗೆ ಹಾಗೆ ತೋರಿಸ್ತಾ ಹೋಗ್ತಾ ಇರುವಂಥದ್ದು. ನಮಗೆ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಎರರ್ ಬರುವಂಥದ್ದು ಸರ್ವರ್ ಬಿಸಿ ಇದ್ದ ಕಾರಣ ಎರರ್ ಬಂದೇ ಬರುತ್ತೆ, ಏನು ಮಾಡೋಕ್ಕಾಗಲ್ಲ. ನಾವೀಗ ಇದೇ ಟೈಮಲ್ಲಿ ಹೋಗಿ ಸೈಬರ್ ಸೆಂಟ್ರಲ್ಲ ಇಲ್ಲಾಂದ್ರೆ ಬೇರೆ ಎಲ್ಲಾದರೂ ಮಾಡಿಸೋಕೆ ಹೋದ್ರೆ ತುಂಬಾ ಟೈಮ್ ವೇಸ್ಟ್ ಆಗುತ್ತೆ. ಅದಕ್ಕೆ ನಾವು ಮೊಬೈಲಲ್ಲೇ ಮಾಡಿದ್ರೆ ನಮ್ಮ ಟೈಮಲ್ಲಿ ನೋಡ್ಕೊಂಡು ನಮಗೆ ಮಾಡ್ಬೋದು ಅಂತ ಹೇಳುವಂಥ ಉದ್ದೇಶದಿಂದ ನಾನು ಹೇಳ್ತಾ ಇರುವಂಥದ್ದು ಅಷ್ಟೇ. ಈ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ, ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ, ನಾವು ಇಲ್ಲಾಂದ್ರೆ ನಾರ್ಮಲ್ ಆಗಿ ನಾವು ಹೋಗಿ ನಮ್ಮ ಟೈಮನ್ನು ವೇಸ್ಟ್ ಮಾಡೋದಕ್ಕಿಂತ ನಮ್ಮ ಮನೆಯಲ್ಲೇ ಕೂತು ನಾವು ಇಂಥ ಒಂದು ಇದನ್ನ ಅಪ್ಲೈ ಮಾಡಿದ್ರೆ ನಮ್ಮ ಮನೆಗೇನೆ ನಂಬರ್ ಪ್ಲೇಟ್ ಬರುತ್ತೆ. ಯಾಕಂದ್ರೆ ನಮಗೆ ಮನೆಗೆ ಬರೋದಕ್ಕಿಂತ ನಮಗೆ ಶೋರೂಮ್ ಅಲ್ಲಾದ್ರೆ ಟೆನ್ಷನ್ ಇರೋದಿಲ್ಲ. ಯಾಕಂದ್ರೆ ಅವರೇ ಅದನ್ನ ಏನು ರಿಬಿಟ್ ಹಾಕಿ ಪಂಚ್ ಮಾಡಿ ಫಿಟ್ ಮಾಡಿ ಕೊಡ್ತಾರೆ. ಇಲ್ಲಾಂದ್ರೆ ನಾವು ಅದಕ್ಕೆ ಸಪ್ರೇಟ್ ಗ್ಯಾರೇಜ್ ಅಲ್ಲಿ ಹೋಗಿ ಅದಕ್ಕೆ ಸಪ್ರೇಟ್ ಚಾರ್ಜ್ ಕೊಡಬೇಕಾಗುತ್ತೆ. ಅದನ್ನ ನಮಗೆ ಉಳಿಸಬಹುದು ಶೋರೂಮಿಗೆ ಹೋದ್ರೆ, ಇಲ್ಲಾಂದ್ರೆ ನಮ್ಗೆ ಯಾವ್ದು ಅವರ ಸ್ಟೋರ್ ಇದೆ ಫಿಟ್ಟಿಂಗ್ ಸೆಂಟರ್ ಇದೆ, ಆ ಸೆಂಟ್ರಿಗೆ ಹೋದ್ರೆ. ಈ ವಿಡಿಯೋ ಅನ್ನು ನೀವು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ನೀವು ನಿಮ್ಮ ವೆಹಿಕಲ್ಗೆ ನಂಬರ್ ಪ್ಲೇಟ್ ಹಾಕಿಲ್ಲ ಅಂದ್ರೆ ಈ ರೀತಿಯಾಗಿ ಅಪ್ಲೈ ಮಾಡಬಹುದು. ಇದರ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀನಿ. HSRP ಅಂತ ಹೇಳುವಂಥದ್ದು ಯಾಕೆ ಬೇಕು, ಅದರ ಮಹತ್ವ ಏನು ಅಂತ ಹೇಳುವಂಥದ್ದನ್ನ ನಾನು ಇನ್ನೊಂದು ವಿಡಿಯೋ ಮಾಡಿದ್ದೀನಿ ಇದಕ್ಕಿಂತ ಮೊದಲೇ. ಆ ವಿಡಿಯೋದ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿಟ್ಟಿರ್ತೀನಿ, ಅದನ್ನು ಕೂಡ ನೀವು ನೋಡ್ಕೊಂಡು ಬನ್ನಿ. ಏನಾದರೂ ಡೌಟ್ಸ್ ಇದ್ರೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ.